ಈ ವರ್ಷದ ಅವಾರ್ಡ್ ಅನ್ನೋದು ಎಷ್ಟು ಪ್ರೀಸಿಯಸ್ ಆಗಿರುತ್ತೆ ಅನ್ನೋದು. ಯಾವಾಗಲೂ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ, ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ. ಆ ಥರದ್ದು ಒಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ. ಅದು ಬಂದಾಗ ಎಲ್ಲ ಡೆಫಿನೆಟ್ಲಿ ಅದು ಇನ್ನೊಂಚೂರು ಖುಷಿ ಕೊಡುತ್ತೆ ಯಾವಾಗಲೂ ಕಲಾವಿದರುಗಳಿಗೆ. ಓಕೆ ಸರ್, ಬರವಣಿಗೆ ನೀವು ನಾಮಿನೇಟ್ ಆಗಿದ್ದೀರಾ? ಅದು ಬರೆಯೋದು ಒಂದು ಖುಷಿ ಅಲ್ವಾ, ಲಿರಿಕ್ಸ್ ಇದೆಲ್ಲ ಏನೋ ನನ್ನ ಖುಷಿಗೆ ಬರೆಯೋದು. ಅದು ಯಾವಾಗಲೂ ಪಲ್ಯಾಗೆ ಬರೆದಿದ್ದು ಲಿರಿಸಿಸ್ಟ್ ಆಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ. ಪರವಾಗಿಲ್ಲ, ಅದಕ್ಕೂ ನಾನು ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಾಮಿನೇಷನ್ ಆಗಿರೋದು ಯಾವಾಗಲೂ. ಈವನ್ ಫಿಲ್ಮ್ ಫೇರಲ್ಲೂ ಲಿರಿಸಿಸ್ಟ್ಗೆ ನಾಮಿನೇಟ್ ಆಗಿತ್ತು. ಆದರೆ ಅಲ್ಲಿ ನಮ್ಮ ಕವಿಗಳಿದ್ರು ಲಕ್ಷ್ಮಣ್ ರಾವ್ ಅವರು, ಸೊ ಅವ್ರಿಗೆ ಸಿಕ್ತು. ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗೋದು ಸಾಹಿತ್ಯಕ್ಕೆ. ಸಮ್ಮಂಜ ಅನ್ನೋರು ದೊಡ್ಡದಕ್ಕನ, ನಮ್ಮವರು ತಮ್ಮವರು ಇರ್ಬೇಕನ ಅಂತ ಬರಲಿ ಸರ್. ಜಿಂಗೋ ಟೀಸರ್ ಒಂದು ತುಂಬಾ ದೊಡ್ಡ ಸರ್ಪ್ರೈಸ್ ಸಿಕ್ಕಿತ್ತು, ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಜಿಂಗೋ ನನಗೆ ತುಂಬಾ ಇಷ್ಟ ಆಗಿರೋ ಸಬ್ಜೆಕ್ಟ್ ಆಕ್ಚುಲಿ. ಶಶಾಂಕ್ ಬಂದು ಆ ಕತೆ ಹೇಳುವಾಗ ನಾನು ಇಲ್ಲ ಇದನ್ನ ಮಾಡೋಣ ಅಂತೇಳಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿ ಇವಾಗ ಪ್ಲಾನ್ ಮಾಡಿ ಅದನ್ನ ಟೀಸರ್ನ ಶೂಟ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಶೂಟಿಂಗ್ ಶುರು ಮಾಡಬೇಕು. ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್. ಏನಾಗುತ್ತೆ, ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು, ಚಾಲೆಂಜಸ್ ಬೇಕಿರುತ್ತೆ. ಅದನ್ನ ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬಾ ಖುಷಿ ಕೊಡುತ್ತೆ. ಅಂಡ್ ಎಸ್ಪೆಷಲಿ ರೈಟಿಂಗ್. ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದ್ರದ್ದು ರೈಟಿಂಗ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನ ಹೇಳಕ್ಕಾಗಿರೋದು, ಪರ್ಫಾರ್ಮ್ ಮಾಡೋಕ್ಕಾಗಿರೋದು. ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ 100% ನಾವೇನು ಕೊಡಬೇಕು ಅದನ್ನ ಕೊಡ್ತೀನಿ. ಹಂಗೆ ಜಿಂಗೋ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಅಂದ್ರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೇ. ಅಭಿಮಾನಿಗಳು ಹೆಂಗ್ ನೋಡಕ್ ಇಷ್ಟಪಡ್ತಾರೆ ನನ್ನ, ಹಂಗೆ ಇರುತ್ತೆ. ಯಾವುದೇ ಏನೋ ತುಂಬಾ ಒಳ್ಳೆ ಹುಡುಗ ಅಥವಾ ತುಂಬಾ ಸಾಫ್ಟ್ ಆ ಥರದ್ದು ಅಲ್ಲ. ಡೆಫಿನೆಟ್ಲಿ ತುಂಬಾ ಬೇರೆ ಥರದೊಂದು ಪಾತ್ರ ಅದು. ನಿಮ್ಗೆ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದನ. ಸಖತ್ತು ಮಜಾ ಕೊಡುವಂತ ಪಾತ್ರ ಆಗುತ್ತೆ, ಮಜಾ ಕೊಡುವಂತ ಸಿನಿಮಾ ಆಗುತ್ತೆ. ಪೊಲಿಟಿಕಲ್ ಥ್ರಿಲ್ಲರ್ ಅಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಆಗ್ತದೆ. ಅಂದ್ರೆ ನ್ಯೂ ಡೆಲ್ಲಿ ಆಗ್ಲಿ, ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮ್ಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಎಲ್ಲ ಊರಲ್ಲೂ ಎಲ್ಲ ಊರಲ್ಲೂ ಎಲ್ಲಾ ತರದ್ದು ಒಂದೊಂದು ಲೀಡರ್ ಆಗ್ಬೇಕು ಅಂತ ಇರ್ತಾರೆ, ಲೀಡರ್ಸ್ ಇರ್ತಾರೆ, ಅವ್ರಿಗೊಂದು ಫಾಲೋಯಿಂಗ್ ಇರುತ್ತೆ. ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಕಥೆ ಮೂಲಕ ಒಂದಿಷ್ಟು ಬೇರೆ ತರದ ವಿಷಯಗಳನ್ನ ಶಶಾಂಕ್ ಹೇಳಕ್ ಹೊರಟಿದ್ದಾನೆ. ಅಂಡ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಡೇವಿಡ್ ಮುಸ್ತಫಾ ತುಂಬಾ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು ಶಶಾಂಕ್. ಆಮೇಲೆ ಒಳ್ಳೆ ಟೀಮ್, ನವನೀತ್ ಇರ್ಲಿ ಮ್ಯೂಸಿಕ್ ಡೈರೆಕ್ಟರ್, ಏನ್ ಸಕ್ಕತ್ತಾಗಿ BGM ಮಾಡೋದು ಎಲ್ಲರೂ. ಆ ಥರ ಯಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು. ಅದು ಸಿನಿಮಾದಲ್ಲೇ ನೋಡಿ ನೀವು. ಲೋಕಸಭಾ ಟೈಮಲ್ಲಿ ರಾಜಕಾರಣ ಬರ್ತಾನೆ ಸುದ್ದಿ ಆಗ್ತಿತ್ತು. ಈಗ ಸಿನಿಮಾ ಮೂಲಕ ಇಲ್ಲ, ನನಗೇನು ರಾಜಕಾರಣಕ್ಕೆ ಬರೋದಿದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದ ಒಂದು ಪಾತ್ರ, ಒಬ್ಬ ಲೀಡರ್ ಅವನು. ಸೊ ನೋಡಿ, ಮೇ ಬಿ ಒಂದು ಬಗ್ಗೆ ಹೇಳಿರ್ತಾರೆ ಸರ್. ಅದೇ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನ ಭಾರತ್ ಜೋಡೋ ಯಾತ್ರದಲ್ಲಿ ಒಂದಷ್ಟು ಇಲ್ಲ. ಅಂದ್ರೆ ಸಿನಿಮಾಗೆ ನಿಮ್ಗೆ ಅಂದ್ರೆ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ನನ್ಗೆ ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ವಿಜುವಲಿ ಸೌಂಡ್ ಎಲ್ಲದನ್ನು ಅಂತ ಅಂದ್ರೆ ಹಂಗೆ ನಾವು ಮಾಡಿದ್ವಿ. ಅಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗ್ಲೂ ನಮ್ಗೆ ಏನ್ ನೋಡಿರ್ತೀವಿ, ಏನು ಇದ್ ಮಾಡ್ತಿರ್ತೀವಿ, ಅದರಿಂದನೇ ಲೈಫಿಂದಾನೇ ತಗೊಳ್ಳೋದಲ್ವಾ ಎಲ್ಲದನ್ನು. ಸೊ ಆ ಥರ ಮೋಸ್ಟ್ಲಿ ಶಶಾಂಕ್ ಇನ್ಸ್ಪೈರ್ ಆಗಿರ್ಬೋದಾ ಅಂದ್ರೆ ಆ ವಿಜುವಲ್ ಇಂದ ಇನ್ಸ್ಪೈರ್ ಆಗಿರ್ಬೋದು. ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಅರಸೀಕೆರೆ ಹುಡುಗ ಸಿನಿಮಾ ಕನಸು ಹೊತ್ಕೊಂಡು ಕೆಂಪೇಗೌಡರು ಕೊಟ್ಟಿದ್ದು ನಾಡಿದ್ದು ಬೆಂಗಳೂರು ಬರ್ತಾರೆ. ಇವತ್ತು ಕೆಂಪೇಗೌಡರು ಪಾತ್ರನೇ ಮಾಡ್ತಿದ್ದಾರೆ. ನನ್ಗೆ ಕಲಾವಿದಾಗಿ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಐತಿಹಾಸಿಕ ಸಿನಿಮಾ ಮಾಡೋದು ನನಗೆ ಒಂದು ದೊಡ್ಡ ಕನಸು ಅಂತ. ಇವಾಗ ಅದು ಕೆಂಪೇಗೌಡರ ಮೂಲಕ ಈಡೇರ್ತಿರೋದು ತುಂಬಾ ಖುಷಿನೇ. ಇಂಡಸ್ಟ್ರಿ ಹೀಗಿದ್ರು 4 ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಡಾಲಿ ಅವರು. ಇಲ್ಲ, ಏನಾಗುತ್ತೆ ಗೊತ್ತಾ, ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ, ಇದಾಗ್ತಾ ಇಲ್ಲ, ನಮ್ಮ ಇಂಡಸ್ಟ್ರಿ ಸತ್ತೋಗ್ಬಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ, ಅದು ನೆಗೆಟಿವ್. ಅದನ್ನ ಹಂಗ ಮಾತಾಡಬಾರ್ದು ಯಾವಾಗ್ಲೂ. ಹೆಂಗ್ ಸತ್ತೋಗುತ್ತಲ್ವಾ, ನಾವೇ ಪಾಸಿಟಿವ್ ಆಗಿರ್ಬೇಕಲ್ವಾ. ಈಗ ನಾವು ಆಯ್ತು ಸಿನಿಮಾಗೆ ಯಾರು ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದು ನಿಲ್ಸ್ಬಿಟ್ರೆ ಹಿಂಗೆ ಆಬ್ವಿಯಸ್ಲಿ ಸತ್ತೋಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರ್ಬೇಕಲ್ಲ. ಸೋಲು ಗೆಲುವು ಎಲ್ಲದೂ ಇದ್ದೇ ಇರುತ್ತೆ, ಬಟ್ ಕಂಟಿನ್ಯೂಸ್ ಎಫರ್ಟ್ ಇರಬೇಕು. ಇಲ್ಲಿ
ನೂರಾರು ಕುಟುಂಬಗಳಿವೆ, ಕಾರ್ಮಿಕರಿದ್ದಾರೆ, ಸಿನಿಮಾಗಳು ನಡಿಬೇಕು, ಆಡಿಯನ್ಸ್ ಬರ್ತಾರೆ, ಬಂದ್ರಲ್ಲ ಈಗ ಭೀಮಾಗೆ, ಕೃಷ್ಣ ಪ್ರಣಯ ಸಖಿಗೆ ಬರ್ತಿದಾರಲ್ವ, ನೋಡ್ತಿದಾರಲ್ವಾ. ಸೊ ಸಿನಿಮಾಗಳು ಮಾಡಬೇಕು, ಒಳ್ಳೆ ಸಿನಿಮಾಗಳು ಬಂದಾಗ ಅವ್ರು ಬರ್ತಾರೆ, ನೋಡ್ತಾರೆ, ಗೆಲ್ಲಿಸ್ತಾರೆ. ಕೆಲವೊಂದು ಸಿನಿಮಾಗಳು ಅವ್ರಿಗೆ ರೀಚ್ ಆಗಕ್ಕಾಗಿರಲ್ಲ, ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗಕ್ಕಾಗಿರಲ್ಲ. ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ, ಅವ್ರು ಬಂದಿರಲ್ಲ. ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥನೇ ಇಲ್ಲ, ಅಥವಾ ಹಂಗನ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಸ್ಬಿಡ್ಬೇಕು ಅನ್ನೋದ್ರಲ್ಲೂ ಅರ್ಥನೇ ಇಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಈಗ ನಾವು ಡೇಲ್ ಮುಸ್ತಫಾ ತರದ ಒಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ, ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ನಂಗೊಂದು ಜಿಂಗೋ ಸಿನಿಮಾ ಮಾಡಕ್ ಸಿಕ್ಕಿದ್ದು, ನಾನೊಬ್ಬ ಆರ್ಟಿಸ್ಟ್ ಆಗಿ ನನಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಲ್ವ ಅಲ್ಲಿಂದ. ಆ ಸಿನಿಮಾದಲ್ಲಿ ಇಡೀ ಟೀಮ್ ಜೊತೆ ಇದ್ದಿದ್ದಕ್ಕೆ. ಹಂಗೆ ಈಗ ಟಗರು ಪಲ್ಯದಿಂದ ಒಬ್ರು ನಿರ್ದೇಶಕರು ಹಂಗ ಅವರೇ ಬಂದು ಮತ್ತಿಲ್ಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ವ. ಸೊ ನಾನು ಕಲಾವಿದ ಆಗಿ ಇಲ್ಲಿ ಬದುಕಬೇಕು ಅಂದ್ರೆ ಒಂದಿಷ್ಟು ಜನ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು, ಹೊಸ ನಿರ್ದೇಶಕರು ಬರಬೇಕು, ಹೊಸ ಟೆಕ್ನಿಷಿಯನ್ಸ್ ಬರಬೇಕು. ಹಂಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಆಗ್ತದೆ. ಸಿನಿಮಾಗಳು ನಡೀತಾ ಇದೆ, ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ, JC ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ. ಇನ್ನೊಂದು ಸಿನಿಮಾ ಇನ್ನು ಅಂದ್ರೆ ಟೈಟ್ಲ್ ಅನೌನ್ಸ್ ಆಗಿಲ್ಲ, ಶೂಟಿಂಗ್ ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಇಟ್ಸ್ ಓಕೆ, ಏನೋ ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋಂಥವ್ರು ಯಾರೂ ಇಲ್ಲ, ಯಾವ ಸ್ಟಾರ್ಗಳು ಇಲ್ಲ. ಸೋಲು ಇರುತ್ತೆ, ಗೆಲುವು ಇರುತ್ತೆ. ಖಂಡಿತ ಚೆನ್ನಾಗಿದ್ದಾಗ ಜನ ಗೆಲ್ಸ್ತಾರೆ. ಜಿಂಗೋ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ, ಜಿಂಗೋ ಮ್ಯೂಸಿಕ್ ಸಖತ್ತಾಗಿದೆ, ಫ್ರೆಶ್ ಟ್ಯಾಲೆಂಟ್ಸ್, ಅದೇ ಹೇಳ್ತಿರೋದು. ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡೋದು. ನವನೀತ್ ಡೆಫಿನೆಟ್ಲಿ ತುಂಬಾ ದೊಡ್ಡ ಸಂಗೀತ ನಿರ್ದೇಶಕ ಆಗಿ ಬೆಳಿತಾರೆ. ಸರ್ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿರೋದು ನಾವು ಕೆಂಪೇಗೌಡ ಅದಕ್ಕೋಸ್ಕರ ಅಥವಾ ಹೇಗೆ? ಜನರಲ್ ಆಗಿ ನಾವು ಫಿಟ್ ಆಗಿರ್ಬೇಕಲ್ಲ, ಪ್ರೇಕ್ಷಕರಿಗೆ ಏನಾಗುತ್ತೆ, ಕಲಾವಿದರಾಗಿ ನಾವು ಪಾತ್ರಗಳಿಗೋಸ್ಕರ ಕೆಲವೊಂದ್ಸರಿ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ತಪ್ಪಾಗೋದು, ಹೊಟ್ಟೆ ಇಟ್ಕೊಳ್ಳೋದು ಎಲ್ಲ. ಆದ್ರೆ ಅದನ್ನ ಇಳಿಸೋಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಎಷ್ಟೊಂದ್ಸರಿ. ಬಟ್ ಅದು ಹೊರಗಡೆ ದಟ್ ಲುಕ್ಸ್ ಆಸ್ ಇನ್ಡಿಸಿಪ್ಲಿನ್. ಕಲಾವಿದರಿಗೆ ಫಸ್ಟ್ ಬೇಕಾಗಿರೋದು ಮೇಜರ್ ಇದೇನೆ ಡಿಸಿಪ್ಲಿನ್. ಸೊ ವಾಪಸ್ ಆ ಡಿಸಿಪ್ಲಿನ್ ಬಂದು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ವರ್ಕೌಟ್ ಮಾಡ್ತಾ ಇದ್ದೀನಿ, ಪಾತ್ರಗಳಿಗೆ ರೆಡಿ ಆಗ್ತಾ ಇದ್ದೀನಿ, ಹೊಸ ಎನರ್ಜಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ಮೇಲೆ ಸಿನಿಮಾ, ಪ್ರೊಡ್ಯೂಸ್ ಮೇಲೆ ಪ್ರೊಡ್ಯೂಸು, ಅವಾರ್ಡ್ ಮೇಲೆ ಅವಾರ್ಡು. ಬಟ್ ಆದ್ರೂ ಡಾಲಿ ಮಾತ್ರ ಯಾಕೆ ಒಬ್ಬರೇ ಅವ್ರು ಹೇಳ್ತಾರೆ. ಮದುವೆ ಆಗ್ತೀನಪ್ಪ, ಸದ್ಯದಲ್ಲೇ ಆಗ್ತೀನಿ, ಹೇಳ್ತೀನಿ. ನಮ್ಮ ಅಜ್ಜಿ ಅವ್ರ ಆಸೆ ಅದನ್ನ ಖಂಡಿತ ಈಡೇರಿಸ್ತೀನಿ, ಆಗ್ತೀನಿ.